1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ನಲ್ಲಿ ಬ್ರಿಟಿಷರು ನಿರಾಯುಧ ಭಾರತೀಯರ ಮೇಲೆ ಗುಂಡು ಹಾರಿಸಿದರು. ಈ ಕ್ರೂರ ಘಟನೆಯಲ್ಲಿ ಮಕ್ಕಳು ಸೇರಿದಂತೆ 1,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಒಂದು ಮಹತ್ವದ ತಿರುವು. ಇದು ಬ್ರಿಟಿಷ್ ರಾಜನ ಕ್ರೂರ ಮತ್ತು ದಬ್ಬಾಳಿಕೆಯ ಮುಖವನ್ನು ಬಹಿರಂಗಪಡಿಸಿತ್ತು. ಅಂದಿನ ಪಂಜಾಬ್ ಬ್ರಿಟಿಷರ ವಿರುದ್ಧ ಬಂಡಾಯದ ತುದಿಗಾಲಲ್ಲಿ ನಿಂತಿತ್ತು. ಬ್ರಿಟಿಷ್ ಸರ್ಕಾರದ ರೌಲತ್ ಕಾಯ್ದೆಯ ವಿರುದ್ಧ ಇಡೀ ಪಂಜಾಬ್ ಬೀದಿಗಿಳಿದಿತ್ತು. ಈ ಕಾಯ್ದೆಯು ಯಾವುದೇ ವಿಚಾರಣೆಯಿಲ್ಲದೆ ಯಾವುದೇ ಭಾರತೀಯನನ್ನು ಬಂಧಿಸುವ ಅಧಿಕಾರವನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೀಡಿತ್ತು. ಏಪ್ರಿಲ್ 9ರಂದು ಅಮೃತಸರದ ಜನಪ್ರಿಯ ನಾಯಕರಾದ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಅವರನ್ನು ಪೊಲೀಸರು ಬಂಧಿಸಿದ್ದರು. ಈ ನಾಯಕರ ಬಂಧನವನ್ನು ವಿರೋಧಿಸಿ ಏಪ್ರಿಲ್ 10ರಂದು ಒಂದು ಪ್ರದರ್ಶನ ನಡೆಯಿತು. ಅಲ್ಲಿ ನಡೆದ ಬ್ರಿಟಿಷ್ ಪೊಲೀಸರ ಗುಂಡಿನ ದಾಳಿಯಲ್ಲಿ ಅನೇಕ ಪ್ರತಿಭಟನಾಕಾರರು ಸಾವನ್ನಪ್ಪಿದರು. ಪರಿಸ್ಥಿತಿ ಹದಗೆಡುತ್ತಿರುವುದನ್ನು ಕಂಡ ಬ್ರಿಟಿಷ್ ಸರ್ಕಾರವು ಪಂಜಾಬ್ನಲ್ಲಿ ಮಾರ್ಷಲ್ ಕಾನೂನನ್ನು ಹೇರಿತು ಮತ್ತು ಬ್ರಿಗೇಡಿಯರ್ ಜನರಲ್ ಡಯರ್ಗೆ ಕಾನೂನು ಮತ್ತು ಸುವ್ಯವಸ್ಥೆಯ ಜವಾಬ್ದಾರಿಯನ್ನು ವಹಿಸಿತು. ಆದರೆ ಪ್ರತಿಭಟನೆಗಳು ಇನ್ನೂ ನಿಂತಿರಲಿಲ್ಲ. ಏಪ್ರಿಲ್ 13ರಂದು ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ರೌಲತ್ ಕಾಯ್ದೆಯನ್ನು ಹಿಂಪಡೆಯಲು ಮತ್ತು ಅದರ ನಾಯಕರನ್ನು ಬಿಡುಗಡೆ ಮಾಡಲು ಒತ್ತಾಯಿಸಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ 25ರಿಂದ 30,000 ಜನರು ಸೇರಿದ್ದರು. ನಂತರ ಜನರಲ್ ಡಯರ್ ನಿರಾಯುಧ ಜನರ ಮೇಲೆ ಗುಂಡು ಹಾರಿಸಲು ಆದೇಶಿಸಿದ. ಅದು ಯಾವುದೇ ಪೂರ್ವ ಎಚ್ಚರಿಕೆ ಇಲ್ಲದೆ. ಈ ಫೈರಿಂಗ್ 1 ಸೆಕೆಂಡ್ ಕೂಡ ನಿಲ್ಲದೆ ಸುಮಾರು 10 ನಿಮಿಷಗಳ ಕಾಲ ಮುಂದುವರಿಯಿತು. ಡಯರ್ನ ಆದೇಶದ ಮೇರೆಗೆ ಸೈನಿಕರು ಸುಮಾರು 1,650 ಸುತ್ತು ಗುಂಡುಗಳನ್ನು ಹಾರಿಸಿದರು. ಈ ಹತ್ಯಾಕಾಂಡದ 21 ವರ್ಷಗಳ ನಂತರ ಕ್ರಾಂತಿಕಾರಿ ಸರ್ದಾರ್ ಉಧಮ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾಗಿದ್ದ ಮೈಕಲ್ ಓ ಡಯರ್ನನ್ನು ಗುಂಡಿಕ್ಕಿ ಕೊಂದು ಸೇಡು ತೀರಿಸಿಕೊಂಡರು. 1699 ಏಪ್ರಿಲ್ 13ರಂದು ಸಿಖ್ಖರ 10ನೇ ಗುರು ಗೋವಿಂದ ಸಿಂಗ್ ಜಿ ಅವರು ಬೈಸಾಖಿಯ ದಿನದಂದು ಖಾಲ್ಸಾ ಪಂಥನ್ನು ಸ್ಥಾಪಿಸಿದರು. ಈ ದಿನವನ್ನು ದೇಶದಾದ್ಯಂತ ಖಾಲ್ಸಾ ಪಂಥ್ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮೊಘಲ್ ಆಕ್ರಮಣಕಾರ ಔರಂಗಜೇಬನ ಕ್ರೂರ ಆಳ್ವಿಕೆಯಲ್ಲಿ ತನ್ನ ತಂದೆ ಗುರು ತೇಜ್ ಬಹದ್ದೂರ್ ಜಿ ಹತ್ಯೆಯ ನಂತರ ಗುರು ಗೋವಿಂದ ಸಿಂಗ್ ಜಿ ಖಾಲ್ಸಾ ಪಂಥವನ್ನು ಸ್ಥಾಪಿಸಿದರು. ಗುರು ಗೋವಿಂದ ಸಿಂಗ್ ಜಿ ಖಾಲ್ಸಾವನ್ನು ಸೈನ್ಯದ ರೂಪದಲ್ಲಿ ಸ್ಥಾಪಿಸಿದರು. ಅವರ ಕರ್ತವ್ಯವು ಯಾವುದೇ ರೀತಿಯ ಧಾರ್ಮಿಕ ದಬ್ಬಾಳಿಕೆಯಿಂದ ಜನರನ್ನು ರಕ್ಷಿಸುವುದಾಗಿತ್ತು. ಗುರು ಗೋವಿಂದ ಸಿಂಗ್ ಜಿ ಸಿಖ್ ಧರ್ಮದ ಕೊನೆಯ ಗುರು ಗೋವಿಂದ ಸಿಂಗ್ ಜಿ ಅವರು 1708ರಲ್ಲಿ ಕೊನೆಯುಸಿರೆಳೆಯುವ ಮೊದಲು ತಮ್ಮ ನಂತರ ಯಾವುದೇ ವ್ಯಕ್ತಿ ಗುರುವಾಗುವುದಿಲ್ಲ, ಆದರೆ ಗುರು ಗ್ರಂಥ ಸಾಹಿಬ್ ಜೀವಂತ ಗುರುವಾಗಿರಲಿದೆ ಎಂದು ಘೋಷಿಸಿದ್ದರು. ಗುರು ಗ್ರಂಥ ಸಾಹಿಬ್ ಸಿಖ್ ಧರ್ಮದ ಮೂಲ ಮತ್ತು ಮೊದಲ ಗುರು ನಾನಕ್ ಜಿ ಅವರ ಮಾತುಗಳು ಮತ್ತು ಪ್ರಾರ್ಥನೆಗಳನ್ನು ಒಳಗೊಂಡಿದೆ. ಇವುಗಳನ್ನು 2ನೇ ಗುರು ಅಂಗದ್ ಜಿ ಮತ್ತು 5ನೇ ಗುರು ಅರ್ಜುನ ದೇವ್ ಜಿ ಅವರು ಸಂಕಲಿಸಿದ್ದರು. ಗುರು ಗ್ರಂಥ ಸಾಹಿಬ್ 1430 ಪುಟಗಳನ್ನು ಹೊಂದಿದೆ ಮತ್ತು ಇದರ ಪ್ರತಿ ಪುಟವೂ ಒಂದೇ ರೀತಿ ಇರುತ್ತದೆ. ಆಪರೇಷನ್ ಮೇಘದೂತನ್ನು ಭಾರತೀಯ ಸೇನೆಯು 1984ರ ಏಪ್ರಿಲ್ 13ರಂದು ಪ್ರಾರಂಭಿಸಿತು. ಈ ಸೇನಾ ಕಾರ್ಯಾಚರಣೆಯಲ್ಲಿ ಭಾರತದ ಸೈನಿಕರು ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ ಮೇಲೆ ವಿಜಯ ಪತಾಕೆ ಹಾರಿಸಿದರು. ಭಾರತೀಯ ಸೇನೆಯು ಈ ದಿನವನ್ನು ಸಿಯಾಚಿನ್ ದಿನವನ್ನಾಗಿ ಆಚರಿಸುತ್ತದೆ. 1984ರಲ್ಲಿ ಸಿಯಾಚಿನನ್ನು ವಶಪಡಿಸಿಕೊಳ್ಳಲು ಪಾಕಿಸ್ತಾನ ಯೋಜಿಸುತ್ತಿದೆ ಎಂದು ಭಾರತೀಯ ಗುಪ್ತಚರ ಸಂಸ್ಥೆ ರಾಗೆ ಮಾಹಿತಿ ಸಿಕ್ಕಿತು. ಮಾಹಿತಿ ಸಿಕ್ಕ ತಕ್ಷಣ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಸಿಯಾಚಿನ್ ಆಕ್ರಮಿಸಿಕೊಳ್ಳಲು ಸೇನೆಗೆ ಅನುಮತಿ ನೀಡಿದ್ದರು. ನಂತರ ಏಪ್ರಿಲ್ 13ರಂದು ಭಾರತೀಯ ಸೇನೆಯ ಮೊದಲ ಚೀತಾ ಹೆಲಿಕಾಪ್ಟರ್ ಬೇಸ್ ಕ್ಯಾಂಪ್ನಿಂದ ಟೇಕ್ ಆಫ್ ಆಗಿತ್ತು. ಅದೇ ದಿನ ಸೈನ್ಯವನ್ನು ಹೊತ್ತ 17 ಹೆಲಿಕಾಪ್ಟರ್ಗಳು ಬಿಲಾಫೋಂಡ್ಲಾ ಪಾಸ್ಗೆ ಬಂದಿಳಿದವು. ಆಪರೇಷನ್ ಮೇಘದೂತ್ ಮೂಲಕ ಭಾರತೀಯ ಸೇನೆಯು ಸಿಯಾಚಿನ್ನ 2 ಪ್ರಮುಖ ಪಾಸ್ಗಳಾದ ಸಿಯಾಲಾ ಮತ್ತು ಬಿಲಾಫಂಡ್ಲಾ ಸೇರಿದಂತೆ ಸುಮಾರು 3,000 ಚದರ ಕಿಲೋಮೀಟರ್ ಪ್ರದೇಶವನ್ನು 4 ದಿನಗಳಲ್ಲಿ ವಶಪಡಿಸಿಕೊಂಡಿತ್ತು. ಭಾರತೀಯ ಸೈನಿಕರು ಶತ್ರುಗಳನ್ನು ಸೋಲಿಸಿ ಎಂತಹ ಪಾಠ ಕಲಿಸಿದ್ದರು ಅಂದರೆ ಇಂದಿನವರೆಗೂ ಶತ್ರುಗಳು ಈ ಹಿಮಭರಿತ ಮರುಭೂಮಿಯ ಕಡೆಗೆ ತಿರುಗಿ ನೋಡುವ ಧೈರ್ಯವನ್ನು ಮಾಡಿಲ್ಲ. ಪ್ರಸ್ತುತ ಭಾರತೀಯ ಸೇನೆಯು ಟ್ಯಾಂಕ್ಗಳು ಮತ್ತು ಇತರ ಮಿಲಿಟರಿ ಉಪಕರಣಗಳನ್ನು ಅಂತಹ ಎತ್ತರಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಗಿರುವ ವಿಶ್ವದ ಮೊದಲ ಮತ್ತು ಏಕೈಕ ಸೈನ್ಯವಾಗಿದೆ.
1948ರ ಏಪ್ರಿಲ್ 13ರಂದು ಭುವನೇಶ್ವರವನ್ನು ಒರಿಸ್ಸಾದ ಹೊಸ ರಾಜಧಾನಿಯಾಗಿ ಗುರುತಿಸಲಾಯಿತು ಮತ್ತು ಆಗಿನ ಪ್ರಧಾನಿ ನೆಹರು ಅದರ ಅಡಿಪಾಯವನ್ನು ಹಾಕಿದರು. ನಂತರ 1949ರ ಆಗಸ್ಟ್ 19ರಂದು ಭುವನೇಶ್ವರವು ಸಂಪೂರ್ಣವಾಗಿ ಒರಿಸ್ಸಾದ ರಾಜಧಾನಿಯಾಯಿತು. ಭುವನೇಶ್ವರಕ್ಕಿಂತ ಮೊದಲು ಕಟಕ್ ಒರಿಸ್ಸಾದ ರಾಜಧಾನಿಯಾಗಿತ್ತು. ಆದರೆ ನದಿಗಳಿಂದ ಸುತ್ತುವರಿದ ಕಟಕ್ ನಗರದಲ್ಲಿ ರಾಜಧಾನಿಯನ್ನು ಅಭಿವೃದ್ಧಿಪಡಿಸಿ ಪ್ರದೇಶವನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಸರ್ಕಾರಕ್ಕೆ ಅನಿಸಿತು. ಇದರ ನಂತರ ರಾಜಧಾನಿಯನ್ನು ಬದಲಾಯಿಸುವ ಬಗ್ಗೆ ಚರ್ಚೆಗಳು ಪ್ರಾರಂಭವಾದವು ಮತ್ತು 1946ರ ಸೆಪ್ಟೆಂಬರ್ 30ರಂದು ರಾಜ್ಯ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಭುವನೇಶ್ವರದಲ್ಲಿ ಹೊಸ ರಾಜಧಾನಿಯನ್ನು ಮಾಡಲು ನಿರ್ಧರಿಸಲಾಯಿತು. ಭುವನೇಶ್ವರವನ್ನು ದೇವಾಲಯಗಳ ನಗರ ಎಂದು ಕರೆಯಲಾಗುತ್ತದೆ. ಸಮೀಪದಲ್ಲಿ ಅನೇಕ ಪುರಾತನ ದೇವಾಲಯಗಳಿದ್ದು ದೂರಗಳಿಂದ ಜನರು ದರ್ಶನಕ್ಕಾಗಿ ಬರುತ್ತಾರೆ. ಭಗವಾನ್ ಶಿವನ ಅವತಾರವೆಂದು ಪರಿಗಣಿಸಲಾದ ಭಗವಾನ್ ಲಿಂಗರಾಜರ ಕ್ಷೇತ್ರ ಭುವನೇಶ್ವರದ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ. ಲಿಂಗರಾಜ ದೇವಾಲಯವು ಭುವನೇಶ್ವರದ ಪ್ರಮುಖ ದೇವಾಲಯವಾಗಿದೆ ಮತ್ತು ಇದು ನಗರದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. 1984ರ ಏಪ್ರಿಲ್ 13ರಂದು ಭಾರತ ತಂಡವು ಮೊದಲ ಏಷ್ಯಾ ಕಪ್ನ ಫೈನಲ್ನಲ್ಲಿ ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ಇತಿಹಾಸ ಸೃಷ್ಟಿಸಿತು. ಏಷ್ಯಾ ಕಪ್ ಮೊದಲ ಬಾರಿಗೆ UAEಯ ಶಾರ್ಜಾದಲ್ಲಿ ಆಯೋಜಿಸಲಾಗಿತ್ತು. ಅಂತಿಮ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದ ಭಾರತ 4 ವಿಕೆಟ್ ನಷ್ಟಕ್ಕೆ 188 ರನ್ ಗಳಿಸಿತ್ತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ ತಂಡ 134 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ಪಂದ್ಯವನ್ನು ಭಾರತ 54 ರನ್ಗಳಿಂದ ಗೆದ್ದುಕೊಂಡಿತು. ಭಾರತ ಈ ಟೂರ್ನಿಯಲ್ಲಿ ಇದುವರೆಗೆ 7 ಬಾರಿ ಗೆದ್ದು ದಾಖಲೆ ಬರೆದಿದೆ. ಮೊದಲ ಏಷ್ಯಾ ಕಪ್ನ ಫೈನಲ್ನಲ್ಲಿ ಸುರೀಂದರ್ ಖನ್ನಾ ಅವರು ಅತ್ಯುತ್ತಮ ಬ್ಯಾಟಿಂಗ್ಗಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಮತ್ತು ಪಾಕಿಸ್ತಾನ ಹೊರತುಪಡಿಸಿ ಶ್ರೀಲಂಕಾ ತಂಡ ಈ ಟೂರ್ನಿಯಲ್ಲಿ ಭಾಗವಹಿಸಿತ್ತು. ಟೂರ್ನಿಯ ಮೊದಲ ಪಂದ್ಯ ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಡುವೆ ನಡೆದಿತ್ತು.